ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ಮತ್ತು ಎನ್ಡಬ್ಲ್ಯೂಕೆಆರ್ಟಿಸಿ ಸ್ತಬ್ಧ ಆಗುತ್ತಾ? ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಬಂದ್ಗೆ ಕರೆಯನ್ನೇನೋ ಕೊಟ್ಟಿದ್ದಾರೆ ಸಾರಿಗೆ ನಿಗಮದ ನೌಕರರು. ನಾಳೆ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಸಂಚಾರ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಆಗಸ್ಟ್ 5ರಂದು ಸ್ತಬ್ಧ ಆಗುತ್ತಾ ಸಂಚಾರ ಅನ್ನುವಂಥದ್ದು. ಆಗಸ್ಟ್ 5 ಅಂದ್ರೆ ನಾಳೆ ಸಂಚಾರ ಇರುತ್ತಾ ಇರಲ್ವಾ ಅನ್ನುವಂಥದ್ದು ಈಗ ಇರುವಂತಹ ಒಂದು ಪ್ರಶ್ನೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಕೆಕೆಆರ್ಟಿಸಿ ಮತ್ತು ಎನ್ಡಬ್ಲ್ಯೂಕೆಆರ್ಟಿಸಿ ಸ್ತಬ್ಧ ಆಗುತ್ತಾ? ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ನೌಕರರು ಏನು ಕರೆ ಕೊಟ್ಟಿದ್ದಾರೆ, ಆ ಕರೆ ಕೊಟ್ಟಿದ್ದಕ್ಕೆ ಸರ್ಕಾರ ಸ್ಪಂದಿಸಿ ಬೇಡಿಕೆಗಳನ್ನ ಈಡೇರಿಸುವ ಭರವಸೆಯನ್ನ ಕೊಡುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಈಗ ಇರುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ಸರ್ಕಾರ ವರ್ಸಸ್ ಸಾರಿಗೆ ನೌಕರರು ಎಂಬಂತಾಗಿದೆ. ಈಗ ನಾಳೆ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸಂಚಾರ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ನಾಳೆ ಬಸ್ ಸೇವೆ ಇರುತ್ತಾ ಇರಲ್ವಾ ಅನ್ನೋದು ಈಗ ಇರುವಂತಹ ಪ್ರಶ್ನೆ. 4 ನಿಗಮದ ಸಿಬ್ಬಂದಿಗಳು ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ಇಂದು ಸಂಘಟನೆಗಳ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಸಂಧಾನ ಸಭೆಯನ್ನ ಮಾಡೋದಕ್ಕೆ ಕೂಡ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆಯನ್ನ ನಡೆಸಿ ಒಂದು ಇತ್ಯರ್ಥಕ್ಕೆ ಬರುವಂತಹ ನಿಟ್ಟಿನಲ್ಲಿ ಮೀಟಿಂಗ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಸಾರಿಗೆ ನೌಕರರು ಈ ಹಿಂದೆ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು, ಭರವಸೆಯನ್ನ ನೀಡಿದ್ರು, ಆದ್ರೆ ಬೇಡಿಕೆ ಪೂರೈಸಿಲ್ಲ. ಹಾಗಾಗಿ ಈ ಬಾರಿ ಇತ್ಯರ್ಥ ಆಗ್ಲೇಬೇಕು, ಒಂದು ಮಾಡ್ತಾರೋ ಅಥವಾ ಇಲ್ವೋ ಅನ್ನೋದು ಇತ್ಯರ್ಥ ಆಗ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕೂಡ ಗಟ್ಟಿಯಾಗಿ ಕುಳಿತುಕೊಂಡಿರುವಂತದ್ದು. ಹಾಗಾಗಿ ನಾಳೆ ರಾಜ್ಯದಲ್ಲಿ ಸಂಚಾರದ ವ್ಯವಸ್ಥೆ ಹೇಗೆ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆ ಆಗಿರುವಂತದ್ದು. ಸಾರಿಗೆ ಲಭ್ಯ ಇರುತ್ತಾ ಅಥವಾ ಇಲ್ವಾ ಅಂತ ಹೇಳಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಷ್ಕರ ನಡೆಸೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಅವರ ಮನವೊಲಿಸುವ ಸಲುವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಮಹತ್ವದ ಸಭೆ ಕೂಡ ಇಂದು ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಹೇಳಿದ್ದಾರೆ, ಮಹತ್ವದ ಸಭೆಯನ್ನ ನಡೆಸ್ತೀನಿ, ಮಾತುಕತೆ ನಡೆಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಸಭೆಯಲ್ಲಿ ಸಾರಿಗೆ ನೌಕರರು ಏನು ಅನಿರ್ದಿಷ್ಟಾವಧಿ ಮುಷ್ಕರ, ಅದು ಕೂಡ ನಾಳೆ ಒಂದೇ ದಿನ ಮುಷ್ಕರ ಅಲ್ಲ, ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀನಿ ಅಂತ ಸಾರಿಗೆ ನೌಕರರು ಹೇಳಿದ್ದಾರೆ. ವೇತನ ಹೆಚ್ಚಳ ಹಾಗೂ ವೇತನ ಹೆಚ್ಚಳ ಹಿಂಬಾಕಿ ಪಾವತಿ ಸೇರಿ ವಿವಿಧ ಬೇಡಿಕೆಗಳಿಗೆ ಈಡೇರಿಕೆಗೆ ಆಗ್ರಹಿಸಿ ಅವರು ಧರಣಿಯನ್ನ ಮಾಡ್ತೀವಿ, ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತೀವಿ ಹೇಳಿ ವೇತನ ಹೆಚ್ಚಳ ಆಗ್ಬೇಕು, ಜೊತೆಯಲ್ಲಿ ವೇತನ ಹೆಚ್ಚಳದ ಹಿಂಬಾಕಿ ಕೂಡ ಪಾವತಿ ಆಗ್ಬೇಕು ಅಂತ ಅವರು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಹಾಗಾಗಿ ನಾಳೆ ಸಂಚಾರ ಇರುತ್ತಾ ಇರಲ್ವಾ? 4 ನಿಗಮಗಳು ಕೂಡ ಬಂದ್ಗೆ ಕರೆಯನ್ನು ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಹೂಡ್ತಾ ಇರುವಂತದ್ದು. ವೇತನ ಹೆಚ್ಚಳ ಮಾಡಬೇಕು, ಜೊತೆಯಲ್ಲಿ ವೇತನ ಹೆಚ್ಚಳದ ಹಿಂಬಾಕಿಯನ್ನು ಕೂಡ ಪಾವತಿ ಮಾಡಬೇಕು ಅಂತ ಹೇಳಿ ಅವರ ಬೇಡಿಕೆ ಇರುವಂತದ್ದು. ಸರ್ಕಾರ ಹೇಳ್ತಾ ಇರುವಂತದ್ದು ಬೇಡಿಕೆಯ ದಾಹ ಅವರಿಗೆ ಇದೆ ಅಂತ ಹೇಳಿ ಸರ್ಕಾರ ಕೂಡ ಹೇಳ್ತಾ ಇದೆ. ನಮಗೆ ಮಧ್ಯದಲ್ಲಿ ಇರೋವರಿಗೆ ಗೊತ್ತಾಗೋದಿಲ್ಲ ಏನ್ ಕತೆ ಅಂತ ಹೇಳಿ. ಆದ್ರೆ ನಮಗೆ ಜನಸಾಮಾನ್ಯರಿಗೆ ಗೊತ್ತಾಗೋದೇನು ಅಂದ್ರೆ ಸಾರಿಗೆ ಸುಗಮವಾಗಿ ಸಂಚಾರ ಆಗಬೇಕು ಅಷ್ಟೇ. ಯಾವುದೇ ರೀತಿಯ ನಾಗರಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು, ವಾಹನ ಸಂಚಾರದಲ್ಲಿ ವ್ಯತ್ಯಯ ಆಗಬಾರದು, ಅಷ್ಟು ಮಾತ್ರ ಸಾರ್ವಜನಿಕರಿಗೆ ಗೊತ್ತಾಗುವಂಥದ್ದು. ಹಾಗಾಗಿ ಅವರ ಬೇಡಿಕೆ ಏನಿದೆ, ಅವರ ಬೇಡಿಕೆ ಇದೆಯಾ, ಸರ್ಕಾರ ಹೇಗೆ ಪೂರೈಸುತ್ತೆ ಅಥವಾ ಬಿಡುತ್ತೆ, ಸಮಾಧಾನ ಮಾಡ್ಕೊಳ್ತಾರಾ ಸಂಧಾನ ಮಾಡ್ಕೊಳ್ತಾರಾ ಗೊತ್ತಿಲ್ಲ. ಬಟ್ ಸಾರಿಗೆಯಲ್ಲಿ ಅಂತೂ ವ್ಯತ್ಯಯ ಆಗಬಾರದು ಅನ್ನುವುದಷ್ಟೇ ನಾಗರಿಕರ ಬೇಡಿಕೆ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ
ನಾಳೆ ಬೆಳಿಗ್ಗೆ 8ರಿಂದಲೇ ಇವತ್ತಿನ ಏನು ಮುಖ್ಯಮಂತ್ರಿಗಳ ಸಂಧಾನ ಸಭೆ 11:30ಕ್ಕೆ ಏನು ಸಂಧಾನ ಸಭೆಯನ್ನ ಕರೆದಿದ್ದಾರೆ. ಈ ಸಭೆಯಲ್ಲಿ ಇತ್ಯರ್ಥ ಆಗದೆ ಹೋದ್ರೆ ಬೆಳಿಗ್ಗೆ 6 ಗಂಟೆಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡೋದಕ್ಕೆ ಸಾರಿಗೆ ನೌಕರರು ಸಜ್ಜಾಗಿದ್ದಾರೆ. ಕೆಎಸ್ಆರ್ಟಿಸಿಯ 8,000 ಹಾಗೇನೆ ಬಿಎಂಟಿಸಿಯ 7,000 ಬಸ್ಗಳು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗುತ್ತೆ ಅನ್ನುವಂತಹ ಮಾಹಿತಿ. ಅಂದ್ರೆ ಇವಿಷ್ಟು ಕೂಡ ರೋಡಿಗೆ ಇಳಿಯಲ್ಲ ಅಂತ ಅರ್ಥ. 8,000 ಕೆಎಸ್ಆರ್ಟಿಸಿ ಬಸ್ಗಳು ಹಾಗೂ ಬಿಎಂಟಿಸಿಯ 7,000 ಬಸ್ಗಳು ರಸ್ತೆಗೆ ಇಳಿಯಲ್ಲ ಅನ್ನುವಂತಹ ಮಾಹಿತಿ ಬಲ್ಲ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂತಹ ಮಾಹಿತಿ ಇದು. ಹಾಗಾಗಿ 4 ನಿಗಮಗಳಿಂದ ಒಟ್ಟು 23,000 ಬಸ್ಗಳು ರಸ್ತೆಗೆ ಇಳಿಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಇದು ಕೆಎಸ್ಆರ್ಟಿಸಿ ಬಿಎಂಟಿಸಿ ಮಾತ್ರ ಅಲ್ಲ. ಅಂದ್ರೆ ಕೆಎಸ್ಆರ್ಟಿಸಿಯ 8,000 ಬಿಎಂಟಿಸಿಯ 7,000 ಜೊತೆಯಲ್ಲಿ ಮಿಕ್ಕ 2 ನಿಗಮಗಳು ಒಟ್ಟು 4 ನಿಗಮಗಳಿಂದ ಒಟ್ಟು 23,000 ಬಸ್ಗಳು ರಸ್ತೆಗೆ ಇಳಿಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಒಟ್ಟು 1.2 ಲಕ್ಷ ಕಾರ್ಮಿಕರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. 1.2 ಲಕ್ಷ ಕಾರ್ಮಿಕರು ಹೋರಾಟ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು ಅನ್ನುವಂತಹ ಮಾಹಿತಿ. ಹಾಗಾಗಿ ವೇತನ ಕಟ್ಟು ಹಾಗೆ ಎಸ್ಮಾ ಜಾರಿ ಬೆದರಿಕೆಗೂ ಬಗ್ತಾ ಇಲ್ಲ ನೌಕರರು. ಸರ್ಕಾರ ಕೂಡ ಬೆದರಿಸ್ತಾ ಇದೆ, ವೇತನ ಕಟ್ ಮಾಡ್ತೀವಿ ಮುಷ್ಕರ ಮಾಡಿದ್ರೆ ಅಂತ ಹೇಳಿ. ಹಾಗೇನೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಕೂಡ ಬೆದರಿಕೆಯನ್ನ ಹಾಕಿದ್ರು ಕೂಡ ಸಾರಿಗೆ ನೌಕರರು ಬಗ್ತಾ ಇಲ್ಲ. ಹಾಗಾಗಿ ಇಂದು ಏನು ಮುಖ್ಯಮಂತ್ರಿಗಳು 11:30ಗೆ ಸಂಧಾನ ಸಭೆಯನ್ನ ಕರೆದಿದ್ದಾರೆ. ಈ ಸಭೆ ಇದೀಗ ಕುತೂಹಲವನ್ನ ಹುಟ್ಟು ಹಾಕಿದೆ.